ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನನ್ನ ಒಂದ್ ಮಾತು ಕೇಳ್ದೆ ನಿಮ್ ಇಷ್ಟದ ಪ್ರಕಾರನೇ ನಡ್ಕೊಳ್ತಿದ್ದೀರಲ್ಲ, ಇದು ತಪ್ಪಲ್ವಾ? ಪುಟಾಣಿಗೆ ಅಪ್ಪ ಅಮ್ಮನಾಗಿ ನಾನು ಪ್ರೀತು ಇನ್ನೂ ಬದುಕಿದೀವಿ, ಅದನ್ನ ನೀವು ಮರಿಬೇಡಿ. ನಾವಿಬ್ರು ಸಂಪಾದಿಸ್ತಿದೀವಿ, ನಮ್ಮ ಮಗಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡೋ ಯೋಗ್ಯತೆ ನಮಗೂ ಇದೆ. ಅದನ್ನೆಲ್ಲ ಬಿಟ್ಟು ಎಲ್ಲದನ್ನು ನೀವೇ ಮಾಡಿ ನಮ್ಮ ದೃಷ್ಟಿಲಿ ಅಯ್ಯೋ ಪಾಪ ಎಲ್ಲ ನೀವೇ ಮಾಡಿರೋದು ಅಂತೆಲ್ಲ ಅನ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅದು ನಿಮಗೆ ಒಳ್ಳೇದಲ್ಲ. ನಮ್ಮ ಮಗು ಭವಿಷ್ಯಕ್ಕೆ ಏನ್ ಮಾಡ್ಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ. ಆ ಅವಕಾಶನ ನಾನು ಯಾರಿಗೂ ಬಿಟ್ಕೊಡೋದಿಲ್ಲ. ಅಲ್ಲ ಅಕ್ಕ, ಒಂದ್ ವೇಳೆ ನಿಮಗೂ ಮಗು ಇತ್ತು, ಆ ಮಗು ಹೆಸರಿಗೆ ಯಾರೋ ಹೇಳ್ದೆ ಕೇಳ್ದೆ ಆಸ್ತಿನೆಲ್ಲ ಬರ್ದ್ಕೊಟ್ರೆ ನೀವು ಸುಮ್ಮನಿರ್ತಿದ್ರಾ? ಹೇಳಿ, ಸುಮ್ಮನಿರ್ತಿದ್ರಾ? ಅಲ್ಲ ಜನ, ನೀವೇನು ಹೇಳಕ್ ಬರಬೇಡಿ ಅಕ್ಕ. ನೀವ್ ಏನೇ ಹೇಳಿದ್ರು ಹೂ ಅಂತ ಹೇಳೋದಕ್ಕೆ ನನ್ ದಡ್ಡಿ ಅಲ್ಲ. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅನ್ನೋದು ನನಗೂ ಅರ್ಥ ಆಗುತ್ತೆ. ಅಷ್ಟಕ್ಕೂ ನನ್ನ ಮಗಳಿಗೆ ಏನಾದ್ರೂ ಕೊಡ್ಬೇಕು ಅಂತ ಅನ್ಸಿದ್ರೆ ಹಬ್ಬಕ್ಕೋ ಅಥವಾ ಮತ್ತೊಂದಕ್ಕೋ ಅವಳಿಗೆ ಹೊಸ ಬಟ್ಟೆ ಕೊಡ್ಸಿ, ಇಲ್ಲ ಗಿಫ್ಟ್ ಏನಾದ್ರೂ ಕೊಡಿ, ನನಗೆ ಯಾವ ಬೇಜಾರು ಇಲ್ಲ. ಅದನ್ನೆಲ್ಲ ಬಿಟ್ಟು ನನ್ನ ಮಗಳನ್ನ ನೀವೇ ಹೆತ್ತಿರೋರ್ ತರ ಭಾವನ್ ಜೀವನದ ಆಸ್ತಿನ ಎಲ್ಲ ಅವಳ ಹೆಸರಿಗೆ ದಾನ ಮಾಡೋದು ದೊಡ್ಡ ಮನ್ಸು ಮಾತ್ರ ಮಾಡಬೇಡಿ. ಪುಟಾಣಿಗೆ ಅಪ್ಪ ಅಮ್ಮನಾಗಿ ನಾನು ಪ್ರೀತು ಇನ್ನೂ ಬದುಕಿದೀವಿ. ಅವಳಿಗೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋ ತೀರ್ಮಾನನ ನಾವೇ ತಗೊಳ್ತೀವಿ. ಅವಕಾಶನ ನಾನು ಯಾರಿಗೂ ಬಿಟ್ಕೊಡೋದಿಲ್ಲ. ನೋಡಿ, ಇದೇ ಕೊನೆ. ಇನ್ ಯಾವತ್ತೂ ಇದು ರಿಪೀಟ್ ಆಗೋ ಹಾಗಿಲ್ಲ. ಮತ್ತೆ ರಿಪೀಟ್ ಆದ್ರೆ ಚೆನ್ನಾಗಿರಲ್ಲ. ನೋಡಿದ್ರ ಯಜಮಾನ್ರೆ, ನಮ್ಮ ಮಗಳಿಗೆ ಬರ್ದಿಟ್ಟಿದ್ದ ಆಸ್ತಿ ಪತ್ರನ ನಿಮ್ ನಾದ್ನಿ ಹೇಗ್ ಚೂರ್ ಚೂರ್ ಮಾಡಿದಾಳೆ ಅಂತ. ಬೇಕಾದ್ರೆ ಪುಟಾಣಿಗೆ ಸಣ್ಣ ಪುಟ್ಟ ಉಡುಗೊರೆ ಕೊಡಿ, ಈ ತರ ಆಸ್ತಿ ದಾನ ಮಾಡೋದನ್ನೆಲ್ಲ ಇಟ್ಕೋಬೇಡಿ ಅಂತ ಮುಖಕ್ಕೆ ಹೊಡೆದಾಗ ಹೇಳಿದ್ಲು. ಅನ್ನದೇ ಯಾಕೆ ಹೀಗೆ ಮಾಡಿದೆ ಅಂತ ನೀನಾದ್ರೂ ಅವಳನ್ನ ಕೇಳ್ಬೋದಿತ್ತಲ್ಲಮ್ಮ ಪಾರು. ಕೇಳಿದ್ರು ಪ್ರಯೋಜನ ಇಲ್ಲ ಚಿಕ್ಕತ್ತೆ. ಜನನಿ ದೃಷ್ಟಿಲಿ ಯಜಮಾನ್ರು ಅವ್ರ ಎಲ್ಲ ಆಸ್ತಿನ ಪುಟಾಣಿ ಹೆಸರಿಗೆ ಬರ್ದಿರೋದೇ ದೊಡ್ಡ ತಪ್ಪಾಗಿದೆ. ಕಷ್ಟಪಟ್ಟು ದುಡ್ದು ಒಂದೊಂದು ರೂಪಾಯಿನೂ ವೇಸ್ಟ್ ಮಾಡದೆ ಕೂಡಿಟ್ಟು ಪ್ರೀತಿಯಿಂದ ನನ್ನ ಮಗಳಿಗೆ ಅಂತ ಬರೆದಿಟ್ಟಿದ್ದೆ. ಎಲ್ಲ ನೀರಲ್ಲಿ ಹೋಮ ಮಾಡಿದಾಗಾಯ್ತಲ್ಲ. ಅಲ್ಲ, ನನ್ನಿಂದ ಅವಳಿಗೆ ಏನು ಅನ್ಯಾಯ ಆಗಿದೆ ಅಂತ ಅವ್ರ ರೀತಿ ಮಾಡಿದ್ಲು. ಅವಳ ಪ್ರಕಾರ ಅವಳ ಮಗಳು ನನಗೂ ಮಗಳು ಸಮಾನ ಅಲ್ವಾ? ಒಬ್ಬ ದೊಡ್ಡಪ್ಪ ಆಗಿನೂ ನಾನು ಈ ರೀತಿ ಮಾಡಬಾರ್ದ? ಎಷ್ಟಕ್ಕೆಲ್ಲ ಕಾರಣ ರತ್ನವೇಣಿ. ಅಷ್ಟಕ್ಕೂ ಅವಳು ನಿನ್ ರೂಮಿಗೆ ಬಂದು ಆದಿ ಬರ್ದಿರೋ ಆಸ್ತಿ ಪತ್ರನ ನೋಡೋದು ತಪ್ಪು ತಾನೆ? ಅದು ಜನನಿ ಅವಳ ಮನಸ್ಸನ್ನ ಇಷ್ಟು ಕಲ್ ಮಾಡ್ಕೋಬಾರ್ದಾಗಿತ್ತು. ಬರ್ತಾ ಬರ್ತಾ ಜನನಿ ಮನಸ್ಥಿತಿ, ಮನೆ ವಾತಾವರಣ ತುಂಬಾ ಸೀರಿಯಸ್ ಆಗ್ತಾ ಇದೆ. ಇದು ಕೈ ಮೀರಿ ಹೋಗಕ್ಕಿಂತ ಮುಂಚೆ ನಾನು ತಡಿಲೇಬೇಕು. ಪ್ರೀತು ಕಾಲ್ ಮಾಡಿ ಎಲ್ಲ ವಿಷಯ ಹೇಳ್ಬಿಡ್ಲಾ? ಪ್ರೀತುಗ? ಹೌದು, ಯಾಕೆಂದ್ರೆ ಜನನಿ ಮಗುನ ಕರ್ಕೊಂಡು ಊರಿಗೆ ಹೊರಟು ನಿಂತಾಗ ಅವಳ ತಡೆದಿದ್ದೆ ನಮ್ಮ ಪ್ರೀತು. ಇವಾಗ ಅವನಿಗೆ ಫೋನ್ ಮಾಡಿ ಎಲ್ಲ ವಿಷಯ ಹೇಳಿದ್ರೆ ಅವನು ಅರ್ಥ ಮಾಡ್ಕೊಳ್ತಾನೆ. ಜನನಿಗೆ ತಪ್ಪು ಯಾವುದು ಸರಿ ಯಾವುದು ಅಂತ ತಿಳಿ ಹೇಳ್ತಾನೆ. ಬೇಡ ಯಜಮಾನ್ರೆ, ಪಾಪ ಅವರು ದೂರಲ್ಲಿ ಅದ್ಯಾವುದೋ ಕೆಲ್ಸದ ಮೇಲೆ ಅಂತ ಹೋಗಿದ್ದಾರೆ. ಅವ್ರಿಗೆ ಅವ್ರದ್ದೇ ಆದ ಜವಾಬ್ದಾರಿಗಳಿರುತ್ತೆ. ಅದು ಅಲ್ಲದೆ ಮನೇಲಿ ಎಲ್ಲರೂ ಖುಷಿ ಖುಷಿಯಾಗಿ ನೆಮ್ಮದಿಯಿಂದ ಇರ್ತಾರೆ ಅಂತ ಅನ್ಕೊಂಡಿರ್ತಾರೆ. ಅಂಥದ್ರಲ್ಲಿ ನೀವು ಅವ್ರಿಗೆ ಫೋನ್ ಮಾಡಿ ಹೀಗೆಲ್ಲ ಆಗಿದೆ ಅಂತ ಹೇಳಿದ್ರೆ ನೀವು ಜನನಿ ಮೇಲೆ ದೂರ ಹೇಳ್ದಾಗತ್ತೆ. ಅದನ್ನ ನಿಮ್ಮ ತಮ್ಮ ತಾಳ್ಮೆಯಿಂದ ಕೇಳಿಸ್ಕೊಂಡ್ರು. ಅದೇ ತಾಳ್ಮೆ ಜನನಿಗೂ ಇರ್ಬೇಕಲ್ವ ಯಜಮಾನ್ರೆ? ಒಂದ್ ವೇಳೆ ಅವಳು ನಿಮ್ಮ ತಮ್ಮನ ಮಾತು ಕೇಳಲಿಲ್ಲ ಅಂದ್ರೆ ಅವ್ರ ಮನ್ಸಿಗೆ ಎಷ್ಟು ನೋವಾಗುತ್ತೆ ಹೇಳಿ. ಅಲ್ಲದೆ ಅವ್ರ ಕೆಲ್ಸದ ಮೇಲೂ ಅತಿಯಾದ ಪರಿಣಾಮ ಬೀರುತ್ತೆ. ಹೌದು, ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ.
ಪಾಪ ಅವನಾದ್ರೂ ಅಲ್ಲಿ ನೆಮ್ಮದಿಯಾಗಿರ್ಲಿ ಬಿಡು. ಕಷ್ಟನೋ ಸುಖನೋ ನಾವೇ ಇದನ್ನ ಬಗೆಹರಿಸ್ಕೊಳ್ಳೋಣ. ಇಷ್ಟಕ್ಕೆಲ್ಲ ಕಾರಣ ಆ ರತ್ನವೇಣಿ. ಏನಾದ್ರೂ ಮಾಡಿ ಅವಳನ್ನ ಯಾಮಾರಿಸ್ತಿರೋದನ್ನ ಮತ್ತೆ ಕಂಟಿನ್ಯೂ ಮಾಡಬೇಕು. ಆದ್ರೆ ನನ್ನ ಪ್ಲಾನ್ ಸಕ್ಸಸ್ ಆಗೋವರೆಗೂ ಗಣಿ ಜೊತೆ ಸೇರ್ಕೊಂಡು ನಾನು ಮಾಡ್ತಿರೋ ಈ ರಹಸ್ಯದ ಕಾರ್ಯಾಚರಣೆ ಇವರಿಬ್ಬರಿಗೆ ಮಾತ್ರ ಹೇಳ್ಬಾರ್ದು. ರತ್ನವೇಣಿ, ನಿನ್ಗಿದೆ ಕಣೆ. ರತ್ನವೇಣಿ ಅವರೇ, ಏನ್ ಅದೃಷ್ಟ ಮಾಡಿದೀರಾ! ಎಂತ ಲಕ್ಕಿರಿ ನೀವು, ಲಾಟ್ರಿ ಹೊಡೆದ್ಬಿಟ್ಟಿದೆ. ಏಯ್, ಏನ್ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾ ಇದೀಯಾ? ಏನ್ ಲಾಟ್ರಿ, ಯಾವ ಲಕ್ಕು? ಆಹಾ, ಮಳ್ಳಿ ಏನು ಗೊತ್ತೇ ಇಲ್ಲ ಅನ್ನೋ ತರ ಡವ್ ಮಾಡ್ತಾ ಇದ್ದಾಳೆ. ಡವ್ವು. ಇದು ತುಂಬಾ ಮರ್ಯಾದಸ್ತ್ರ ಮನೆ. ಆದ್ರೂ ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ದೊಡ್ಡ ಕಾರಲ್ಲಿ ಬಂದು ನಿಮಗೆ ಒಂದು ಗಿಫ್ಟ್ ಕೊಡಕ್ ಹೇಳಿದಾನೆ. ಓ, ಇದನ್ನ ನನಗ್ ಪ್ರೇಮ ಪತ್ರ ಬರ್ದಿರೋರೆ ಕೊಟ್ಟಿದ್ದಾರೆ ಅನ್ಸತ್ತೆ. ಅರೆ, ಹೋಗಿ ಹೋಗಿ ಇದನ್ನ ನನಗೆ ಯಾರು ಕೊಡ್ತಾರೆ ಅಂತ ಕಾರಣ ಆದ್ರೂ ಏನಿದೆ? ಬಹುಶಃ ಬೇರೆ ಯಾರಿಗೂ ಕೊಡೋಕ್ ಹೋಗಿ ನನಗ್ ಕೊಟ್ಟಿರ್ಬೋದು ಅನ್ಸತ್ತೆ. ಅಯ್ಯೋ, ಹಾಗೇನೂ ಇಲ್ಲ. ನಾನು ಅವ್ರನ್ನ ಕೇಳ್ದೆ, ಈ ಗಿಫ್ಟು ನಿಮಗೆ ಅಂತೆ. ಅವರು ಹಾ ರತ್ನ ನನ್ನ ಪ್ರಪಂಚ ಅಂತೆಲ್ಲ ಹಾಡ್ತಿದ್ರು. ಹೌದು, ಬಂದವರು ನೋಡಕ್ ಹೇಗಿದ್ರು? ಹಾ, ನಮ್ ಕಿಚನ್ ತರ ಹೈಟು. ಹಾ, ನಮ್ ಚಾಲೆಂಜಿಂಗ್ ಸ್ಟಾರ್ ತರ ವೆಯ್ಟ್. ಹಾ, ನಮ್ ರಾಕಿ ಬಾಯ್ ತರ ಗಡ್ಡ ಕೂದಲು ಸೂಪರ್. ಹೌದಾ? ಹೌದು. ಹಾಗಾದ್ರೆ ಅವ್ರ ವಯಸ್ಸು ಎಷ್ಟಿರ್ಬೋದು? ಅವ್ರ ವಯಸ್ಸು 30ರಿಂದ 35 ಒಳಗಡೆ ಇರ್ಬೇಕು. ಆದ್ರೆ ಅವ್ರು ಹಾಗೆ ಕಾಣಿಸ್ತಿರ್ಲಿಲ್ಲ. ತುಂಬಾ ಹೆಂಗಾಗಿ ಕಾಣಿಸ್ತಾ ಇದ್ರು, ಸಖತ್ ಸ್ಟೈಲಿಶ್ ಆಗಿ. ನನಗಿಂತ ವಯಸ್ಸಲ್ಲಿ 10 ವರ್ಷ ಚಿಕ್ಕವನು. ಪರವಾಗಿಲ್ಲ ಬಿಡು ರತ್ನವೇಣಿ, ಪ್ರೀತಿ ಕುರುಡು ಅಂತಾರೆ, ಇರ್ಲಿ ಬಿಡು. ದಾಮಿನಿ, ಬಂದಿದ್ದವನು ನೋಡಕ್ಕೆ ಒಳ್ಳೆ ಹೀರೋ ತರ ಇದ್ದ ಅಂತ ಹೇಳಿದೆಯಲ್ಲ, ಅವನ್ ಫೋಟೋ ಏನಾದ್ರೂ ನಿನ್ನ ಹತ್ರ ಇದೆಯಾ? ನಾನೇನು ಅವ್ರ ಅಭಿಮಾನಿನ ಅವ್ರ ಜೊತೆ ಸೆಲ್ಫಿ ತಗೊಂಡು ಇಟ್ಕೊಳ್ಳೋದಕ್ಕೆ? ನನ್ನ ಹತ್ರ ಅದೆಲ್ಲ ಇಲ್ಲ. ನಮ್ ಪಾರು ಲೈಫಲ್ಲಿ ತಲೆನೇ ಹಾಕೋಕ್ ನಿನ್ಗೆ ಫ್ರೀನೇ ಸಿಗ್ಬಾರ್ದು. ಹಂಗ್ ಮಾಡ್ತೀನಿ ನೋಡಿ. ಇದನ್ನ ನಿಮಗ್ ಕೊಡೋ ಕೆಲ್ಸ ಇತ್ತು, ಬಂದ್ ಕೊಡ್ತಾ ಇದ್ದೀನಿ. ಬೇಕಾ ಬೇಡ್ವಾ? ತಗೊಳ್ಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.